ದರ್ಶನ್ ಅವರಿಗೆ ಈಗಾಗಲೇ ಮೆಡಿಕಲ್ ಜಾಮೀನು ಸಿಕ್ಕಿದೆ. ಹಾಗಾಗಿ ಇದನ್ನ ಪ್ರಶ್ನೆ ಮಾಡಿ ಈಗ ಮತ್ತೆ ಕೋರ್ಟ್ಗೆ ಹೋಗುವಂತಹ ಸಾಧ್ಯತೆ ಕೂಡ ಇದೆ. ಸೊ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಅವರಿಗೆ ಮೆಡಿಕಲ್ನಲ್ಲಿ ಮಧ್ಯಂತರ ಜಾಮೀನು ಸಿಕ್ಕಿರೋದು. ದರ್ಶನ್ಗೆ ಸಿಕ್ಕ ಬೇಲನ್ನ ರದ್ದು ಕೋರಿ ಅರ್ಜಿಗೆ ಪೊಲೀಸರು ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾರೆ. ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಲು ಅನುಮತಿಯನ್ನ ಕೇಳಿದ್ದಾರೆ ಪೊಲೀಸರು. ರಾಜ್ಯ ಕಾನೂನು ಇಲಾಖೆಗೆ ಸಲಹೆಯನ್ನ ಬೆಂಗಳೂರು ನಗರ ಪೊಲೀಸರು ಕೇಳಿದ್ದಾರೆ. ಕಾನೂನು ಇಲಾಖೆ ಅಭಿಪ್ರಾಯ ಬಳಿಕ ಗೃಹ ಇಲಾಖೆ ಅನುಮತಿಯ ನಿರೀಕ್ಷೆಯನ್ನ ಮಾಡ್ತಾ ಇದ್ದಾರೆ. ಬೆನ್ನು ನೋವು ಚಿಕಿತ್ಸೆಗೆ ಮಧ್ಯಂತರ ಬೇಲನ್ನ ಪಡೆದಿದ್ದಾರೆ, ಮೆಡಿಕಲ್ ಬೇಲ್ ಅದು. ಸೊ ಸದ್ಯಕ್ಕೆ ಬೆಂಗಳೂರಿನ ಕೆಂಗೇರಿ ಬಳಿಯ ಬಿಜಿಎಸ್ ಆಸ್ಪತ್ರೆಯಲ್ಲಿ ದರ್ಶನ್ ಇದ್ದಾರೆ. ಸರ್ಜರಿ ಮಾಡಿಸ್ಕೊಳ್ಬೇಕು ಅಂತ ಹೇಳಿ ಆಚೆ ಬಂದರು ಮೆಡಿಕಲ್ ಬೇಲನ್ನ ಪಡ್ಕೊಂಡು. ಬಟ್ ಸರ್ಜರಿಯನ್ನ ಇನ್ನೂ ಕೂಡ ಮಾಡಿಸ್ಕೊಂಡಿಲ್ಲ. ಟ್ರೀಟ್ಮೆಂಟ್ ಅನ್ನು ತಗೊಳ್ತಾ ಬಿಜಿಎಸ್ ಆಸ್ಪತ್ರೆಯಲ್ಲೇ ದಾಖಲಾಗಿದ್ದಾರೆ. ಈ ನಿಟ್ಟಿನಲ್ಲಿ ಬೇಲನ್ನ ಪಡ್ಕೊಳ್ಳುವಂಥ ಸಂದರ್ಭದಲ್ಲಿ ಹೇಳ್ತಾ ಇದ್ರು, ಎಮರ್ಜೆನ್ಸಿಯಾಗಿ ಸರ್ಜರಿ ಮಾಡಿಸ್ಕೊಳ್ಳೇಬೇಕಾದಂಥ ಪರಿಸ್ಥಿತಿ ಇಲ್ಲದೇ ಇದ್ದಿದ್ರೆ ಪಾರ್ಶ್ವವಾಯು ಆಗ್ಬಿಡುತ್ತೆ, ಎಡಗಾಲಿಗೆ ಅಲ್ಲಿ ವೀಕ್ ಆಗಿ ಹೋಗ್ಬಿಟ್ಟಿದೆ, ಪಾದ ಸ್ಪರ್ಶ ಕಳ್ಕೊಳ್ತಾ ಇದೆ ಅನ್ನುವಂಥದ್ದನ್ನೆಲ್ಲ ಹೇಳಿದರು. ಆ ನಿಟ್ಟಿನಲ್ಲಿ ಈಗ ಅದೊಂದು ಪಾಯಿಂಟ್ ಆಫ್ ವ್ಯೂ ಅನ್ನು ಇಟ್ಕೊಂಡು ಪೊಲೀಸರು ಈಗ ಅರ್ಜಿಯನ್ನು ಸಲ್ಲಿಕೆಯನ್ನು ಮಾಡುವಂಥ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಜಾಮೀನು ರದ್ದತಿಗೆ ಕೋರಿ ಈಗ ಅರ್ಜಿ ಸಲ್ಲಿಸೋಕೆ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದಾರೆ.